ಹಾಯ್ ಗೈಸ್, Welcome back to my channel. ನಾವಿವತ್ತು ನಂದಿ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ಶಾರ್ಪ್ 5 o'clockಗೆ ನಾವು ಇವಾಗ ಹೊರಟಿದ್ದೀವಿ. ಒಂದು ಸನ್ರೈಸ್ ಹೇಗಿರುತ್ತೆ ಅಂತ ನಾವು ಇವತ್ತು ನೋಡೋಣ. ನಿಮ್ಗೆಲ್ರಿಗೂ ಸನ್ರೈಸ್ ಹೇಗಿರುತ್ತೆ ಅಂತ ನಾವು ತೋರಿಸ್ತೀವಿ. ನಾವು ಒಂದು 4 ಜನ ಹೋಗ್ತಾ ಇದ್ದೀವಿ. ಹೇಗಿರುತ್ತೆ ಅಂತ ನಾವು ನಿಮ್ಗೆ ತೋರಿಸ್ತೀವಿ. Hey there, what you drinking? 2 shots, let's pour it. Few moments later. Hey guys, ನಾವು ಇವಾಗ ಏನಂದ್ರೆ ಶಾರ್ಪ್ ಒಂದು 5 o'clockಗೆ ಯಾವ ತರ ಇರುತ್ತೆ ಅಂತ ನಿಮ್ಗೆ ತೋರಿಸ್ತೀವಿ. ಅಂದ್ರೆ ಬ್ಯಾಂಗ್ಳೂರ್ ಬಂದ್ಮೇಲೆ ಇವಾಗ ನಮ್ಮ ಊರಲ್ಲಿ ಇವಾಗ ಯಾರೆಲ್ಲ ಇರ್ತೀರಾ ನೋಡಿ, ಬ್ಯಾಂಗ್ಳೂರಲ್ಲಿ ಯಾರೆಲ್ಲ ಇರ್ತೀರಾ ಅಂದ್ರೆ ಊರಲ್ಲಿ ಯಾರೆಲ್ಲ ಇರ್ತೀರಾ ಅವ್ರಿಗೆ, ಮಂಗ್ಳೂರಲ್ಲಿ ಯಾರೆಲ್ಲ ಇರ್ತೀರಾ ಅವ್ರಿಗೆ ಒಂದು ನಂದಿ ಹಿಲ್ಸ್ ಇದ್ದು ಯಾವ ತರ ಮಾರ್ನಿಂಗ್ ವ್ಯೂ ಇರುತ್ತೆ ಅಂತ ನಾವು ತೋರಿಸ್ತೀವಿ. ಇವಾಗ ನಾವು ಆಲ್ರೆಡಿ ಇವಾಗ ಜರ್ನಿ ಸ್ಟಾರ್ಟ್ ಮಾಡಿದೀವಿ. ನಿಮ್ಗೆ ಹೇಗಿರುತ್ತೆ ಅಂತ ನಾವು ತೋರಿಸ್ತೀವಿ. ಒಂಥರ ನಿಮ್ಗೆ ಕ್ರೇಜಿ ಒಂದು ವ್ಯೂ ತೋರಿಸ್ತೀವಿ ಇವತ್ತು. ಯಾಕಂದ್ರೆ ಈ ತರ ಇವತ್ತೊಂದು ಒಳ್ಳೆ ಕಂಟೆಂಟ್ ಇದೆ ನಿಮ್ಗೆ ನಂದಿ ಹಿಲ್ಸ್ ಹೋದ್ಮೇಲೆ ಒಂದು ಒಳ್ಳೆ ಕಂಟೆಂಟ್ ನಿಮ್ಗೆ ನಾವು ತೋರಿಸ್ತೀವಿ. ಏನಂದ್ರೆ ವೆಯ್ಟ್ ಮಾಡಿ, ಆ ಕಂಟೆಂಟ್ಗೆ ಏನಿರುತ್ತೆ ಅಂತ ನೀವು ವೆಯ್ಟ್ ಮಾಡ್ಬೇಕು. ಯಾಕಂದ್ರೆ ಆ ಕಂಟೆಂಟ್ ಒಂಥರ ಕ್ರೇಜಿ ಆಗಿರುತ್ತೆ. ಎಲ್ಲ ಬೈಕ್ ಪೂರ ಬೈಕ್ ಬರುತ್ತೆ. ಗಾಯ್ಸ್, ಇವಾಗ ನಾವು ನಂದಿ ಹಿಲ್ಸ್ ಇವಾಗ ನಾವು ಮೇಲೆ ಹತ್ತಾ ಇದೀವಿ. ನೋಡಿ ವ್ಯೂ ನೋಡಿ ಹೇಗಿದೆ ಅಂತ, ವ್ಯೂ ತೋರಿಸಿ ಬ್ರೋ. ನೆಕ್ಸ್ಟ್ ಟೈಮ್ ನೀವು ವಿಸಿಟ್ ಮಾಡಬೇಕು. ಅಂದ್ರೆ ಯಾರೆಲ್ಲ ಇವಾಗ ನಂದಿ ಹಿಲ್ಸ್ಗೆ ಬಂದಿರಲ್ಲ ಅವರು ನೆಕ್ಸ್ಟ್ ಟೈಮ್ ನಮ್ ವಿಡಿಯೋ ನೋಡಿ ಆದ್ರೂ ಬರ್ಬೇಕು. ಅಂದ್ರೆ ಆ ತರ ಇದೆ ವ್ಯೂ. ಇವತ್ತು ನಾವು ಶಾರ್ಪ್ ಒಂದು 4:30ಗೆ ಹೊರಡಿದೀವಿ. ಇವಾಗ ರೀಚ್ ಆಗ್ತಾ ಬಂದ್ವಿ. ಅಂದ್ರೆ ಸ್ವಲ್ಪ ಟ್ರಾಫಿಕ್ ಇತ್ತು, ಅಲ್ಲಿ ಟ್ರಾಫಿಕ್ ಇಲ್ಲ ಅಂದ್ರೆ ನಾವು ಬೇಗ ಬರ್ತಿದ್ವಿ. ಎಲ್ಲ ಓಕೆ, ಸೂಪರ್ ಇದೆ ವ್ಯೂ ಎಲ್ಲ. ಚೆಕ್ ಮಾಡಿ, ನೆಕ್ಸ್ಟ್ ನಾವು ಹಾಕ್ತಾ ಇರ್ತೀವಿ ವಿಡಿಯೋ ಎಲ್ಲ ನೋಡಿ ಹೇಗಿದೆ. ಗಾಯ್ಸ್, ಇವಾಗ ನೋಡಿ ನಮ್ದು ಹೇಗಿದೆ ವ್ಯೂ ಅಂತ ನೋಡ್ಕೊಳ್ಳಿ ನೀವು. ಯಾಕಂದ್ರೆ ಯಾರೆಲ್ಲ ಬಂದಿರಲ್ಲ ಇಲ್ಲಿ, ನೀವು ಕಂಪಲ್ಸರಿ ಈ ವಿಡಿಯೋ ನೋಡಿ ಆದ್ರೂ ಪಕ್ಕಾ ಬರ್ತೀರಾ. ಯಾಕಂದ್ರೆ ಈ ವಿಡಿಯೋ ಆದ್ಮೇಲೆ ನೆಕ್ಸ್ಟ್ ಬರೋ ಒಂದು ಕಂಟೆಂಟ್ ಇದೆಯಲ್ಲ, ಅದ್ರಲ್ಲಿ ನೀವು ಯಾವ ತರ ಒಂದು ಕ್ರೇಜಿ ಕಂಟೆಂಟ್ ಅಂದ್ರೆ ನೀವು ನೋಡ್ತಾ ಫಿದಾಗ್ಬಿಡ್ತೀರಾ. ಯಾಕಂದ್ರೆ ಆ ತರ ಕಂಟೆಂಟ್ ಕೊಡ್ತೀವಿ. ಯಾವ ತರ ಇರುತ್ತೆ ಅಂತ ನಮಗೂ ಗೆಸ್ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಆ ತರ ಇದೆ. ಯಾರು ಇವಾಗ ಒಂದು ಕಂಟೆಂಟ್ ಒಂದು ಸ್ಮಾಲ್ ನಿಮ್ಗೆ ಒಂದು ಯಾವ್ದಂದ್ರೆ ನಿಮ್ಗೊಂದು ಗೆಸ್ ಮಾಡ್ಬೋದು. ಆ ತರ ಒಂದು ಹಿಂಟ್ ಕೊಡ್ತೀವಿ. ಹಿಂಟ್ ಅಂದ್ರೆ ಏನಂದ್ರೆ, ಇಲ್ಲಿ ನೋಡಿ ಒಂದು ಕಿಯಾ ಬರ್ತಾ ಇದೆ ನೋಡಿ, ಲೇಟೆಸ್ಟ್ ಮಾಡೆಲ್ ಕಿಯಾ. ಆ ಕಿಯಾದಲ್ಲಿ ನೀವು ಸೂಪರ್ ಇದೆ. ಈ ನೆಕ್ಸ್ಟ್ ನಾವು ಆದ್ರೂ ಹೋಗ್ಬಿಡೋಣ. ಯಾಕಂದ್ರೆ ನಮ್ಮಲ್ಲಿ ಇವಾಗ ನಮ್ದು ಸೂಪರ್ ಕಾರ್ ತರ ಅಲ್ಲ, ಆದ್ರೂ ನಾವು ಸೂಪರ್ ಕಾರ್ ತರ ಓಡಿಸ್ಬೇಕು. ಯಾಕಂದ್ರೆ ಓಡಿಲ್ಲ ಅಂದ್ರೂ ಓಡಿಸ್ಬೇಕು. ಯಾಕಂದ್ರೆ ಅದ್ರಲ್ಲಿರೋ ಕ್ರೇಜ್ ಬೇರೆ ಯಾವ್ದ್ರಲ್ಲಿ ಇಲ್ಲ. ಓಡಿಸಿರೋ ಕ್ರೇಜ್ ಇದೆಯಲ್ಲ ನಮ್ ಗಾಡಿ. ಇವಾಗ ಯಾವ್ದೇ ಆಗಿರ್ಲಿ, ನಾವು ಓಡಿಸೋ ನಾವು ಆಗಿರ್ಬೇಕು ಅಷ್ಟೇ. ಇವಾಗ ನೋಡಿ, ಪಟಾಕಿ ಯಾರ್ದೇ ಆಗಿರ್ಲಿ, ನಾವು ಆ ತರ ಡೈಲಾಗ್ ಇದೆಯಲ್ಲ, ಅದೇ ತರ ಗಾಡಿ ಯಾರ್ದೇ ಆಗಿರ್ಲಿ, ಓಡಿಸೋರು ನಾವು ಆಡ್ಬೇಕು ಅಷ್ಟೇ. ಅರ್ಥ ಆಯ್ತಾ? ಇವಾಗ ನಾವು ರೀಚ್ ಆಗ್ತಾ ಬಂದ್ವಿ. ಇವಾಗ ಸ್ವಲ್ಪ ಇದೆ ಅಷ್ಟೇ, ಯಾವುದೇ ಗಾಡಿ ಇಲ್ಲ ಇಲ್ಲಿ. ಓಕೆನಾ? ಇವಾಗ ನಮ್ ಮುಂದೆ ನಮ್ ಜೊತೆ ಯಾರೆಲ್ಲ ಬಂದಿದ್ದಾರೆ ಅಂತ ನಿಮ್ಗೆ ತೋರಿಸ್ತೀವಿ ಗಾಯ್ಸ್. ನೋಡಿ ಹಿಂದೆ. ವ್ಯೂ ನೋಡಿ ಯಾವ ತರ ಇದೆ ಅಂತ.
ಮಾರ್ನಿಂಗ್ ಟೈಮಲ್ಲಿ ಎಟ್ ಶಾರ್ಪ್ 6:30 ಯಾವ ಥರ ಇದೆ ನೋಡಿ ವ್ಯೂ. ನಿಮಗೆ 6:30 ಯಾವ ಥರ ನೋಡ್ಬೋದು ವ್ಯೂ ಎಲ್ಲ ನಾವೆಲ್ಲ ಕರೆಕ್ಟಾಗಿ ತೋರಿಸ್ತೀವಿ. ಇಲ್ಲಿ ನೋಡಿ ಎರಡು ಬೈಕ್ ನಿಂತಿದೆ ನೋಡಿ, ಒಂದು ಡ್ಯೂಕ್ 390 RC 390 ಮತ್ತೆ ಟ್ರಂಪ್ ಬೈಕ್ ನಿಂತಿದೆ ನೋಡಿ. ನಿಮ್ಗೆ ಯಾವ್ದು ಅದರಲ್ಲಿ ಲೈಕ್ ಇದೆ ಅಂತ ನಮ್ಗೆ ಕಮೆಂಟ್ ಮಾಡಿ ನೋಡಿ, ನೋಡೋಣ. ಗಾಯ್ಸ್ ಇವಾಗ ನಿಮ್ಗೆ ಒಂದು ಸ್ಪೆಷಾಲಿಟಿ ಏನಂತ ತೋರಿಸ್ತೀವಿ ಇವತ್ತಿನ ವಿಡಿಯೋದಲ್ಲಿ. ಒಂದು ಯಾವ ತರ ಇರುತ್ತೆ ಅಂದ್ರೆ, ನಂದಿ ಹಿಲ್ಸ್ ಟ್ರಿಪ್ ಅಂದ್ರೆ ನಾವ್ ಏನಿದ್ರು ಫ್ರೆಂಡ್ಸ್ ಹೋಗೋದು ಅಷ್ಟೇ. ಇವಾಗ ನೋಡಿ ಅಲ್ಲಿ ವಿಡಿಯೋ ನಿಮ್ಗೆ ನೆಕ್ಸ್ಟ್ ತೋರಿಸ್ತೀವಿ ನೋಡಿ. ಯಾರು ನೋಡಿದ್ರು ನಮ್ ತರ ಬಾಯ್ಸ್ ಯಾರು ಬರಲ್ಲ, ಕಪಲ್ಸ್ ಬರ್ತಾರೆ ನೋಡಿ. ನಾವು ಹೋಗೋ ಟ್ರಿಪ್ ಯಾವ ತರ ಇರುತ್ತೆ ಅಂದ್ರೆ ಬರೀ ಫ್ರೆಂಡ್ಸ್. ನಾವು ನೋಡಿ ಫ್ರೆಂಡ್ಸ್ ನಾವು ತೋರಿಸಿದ್ರು. ಗಾಯ್ಸ್ ನೋಡಿ ಎಷ್ಟು ಜನ ಬಂದಿದ್ದಾರೆ ನೋಡಿ ಇವತ್ತು. ಗಾಯ್ಸ್ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂದ್ರೆ, ಇವಾಗ ಇಲ್ಲಿ ಒಬ್ರು ನೋಡಿ ವಿಡಿಯೋ ಮಾಡ್ತಾ ಬರ್ತಿದ್ದಾರೆ. ನಮ್ದು ಜನ ಇದ್ದಾರೆ, ಫುಲ್ ಬಂದಿದ್ದಾರೆ ಗಾಯ್ಸ್. ಯಾಕಂದ್ರೆ ಇವತ್ತು ವೀಕೆಂಡ್ ಅಲ್ಲ, ಈ ವೀಕೆಂಡ್ ಅಲ್ಲಿ ವೀಕ್ ಆಫ್ ಇರುತ್ತೆ. ಇವರೊಬ್ರು ನೋಡಿ, ಇವ್ರನ್ನ ತೋರಿಸಿ. ಯಾಕಂದ್ರೆ ಇವರು ನಮ್ಮಲ್ಲಿ ನಮ್ಗಿಂತ ಮುಂದೆ ಹೋದ್ರು ನೋಡಿ ಇವ್ರ ಗಾಡಿಯವರು. ಚಾಯ್ಪನಂಬೆ ನಾ ಇದ್ದ ಮಗ. ನಾವು ಮಾತಾಡ್ತಾ ನಿಂತ್ರೆ ಯಾರು ಹೋಗ್ತಾರಂತ ಗೊತ್ತಾಗಲ್ಲ. ಯಾಕೆ ಇಲ್ಲಿ ಬ್ಯಾಂಗ್ಳೂರ್ ಜನ ಹಂಗಿದ್ದಾರೆ, ಸ್ವಲ್ಪ ಗ್ಯಾಪ್ ಗಿಟ್ರು ನುಗ್ಬಿಡ್ತಾರೆ ಆ ತರ. ಇಲ್ಲಿ ಪಾರ್ಕಿಂಗ್ ಇದೆಯಾ ಇಲ್ವಾ ಗೊತ್ತಿಲ್ಲ, ಆದ್ರೆ ಯಾಕಂದ್ರೆ ನಾವು ಆಲ್ರೆಡಿ ಇಲ್ಲಿ ಹೋಗಿ ಆಗಿದೆ, ಇವ್ರಿಗೆ ಗುದ್ಬಿಡೋಣ ಅಷ್ಟೇ. ಇಲ್ಲಿ ನೋಡಿ ಒಬ್ರು ದಂಟೆ ನಿಂತ್ಕೊಂಡು ನಿಂತಿದ್ದಾರೆ ನೋಡಿ. ಜನ ಫುಲ್ ರಶ್. ನಾವು ಇಲ್ಲಿ ಓಡ್ಕೊಂಡು ಹೋದ್ರು ಏನ್ ಮಾತಾಡಲ್ಲ ಆ ತರ. ಬೈಕ್ ಬರಮೆ ಸೈಪರಮೆ ವ್ಯವಹರಿಸಿಲ್ಲ, ಬೈದ್ರು ಏನ್ ಮಾತಾಡಲ್ಲ ಅಷ್ಟ ಆ ತರ ಜನ. ನಮ್ಮ ನೋಡಿ ಇವರಿಗೆ ಚಮಕ್ ಕೊಡ್ತೀವಿ ನೋಡಿ, ಹಿಂಗ್ ಅಯ್ಯ ಗುರು ಸೈಡ್ಗೆ ಹೋಗ್ ಗುರು. ಚಮಕ್ ಕೊಡ್ಲಿಕ್ಕೆ ಹೋಗಿ ಟಚ್. ಇವಾಗ ನೋಡಿದ್ರಲ್ಲ ಇಲ್ಲಿ ಜನಗೆ ಯಾವ ತರ ಅಂದ್ರೆ, ಇವಾಗ ಟಚ್ ಆದ್ರೂ ಏನು ತರಿಲ್ಲ ಆ ತರ. ಟಚ್ ಅವ್ರಿಗೆ ಅಂದ್ರೆ ಮಿರರ್ ಸ್ವಲ್ಪ ಟಚ್. ಗೈಸ್ ನೋಡಿ ಇವಾಗ ಏನಂದ್ರೆ, ಇವ್ರು ನೋಡಿ ವಿಜಿಲ್ ಹೊಡಿತಾರೆ. ಎಲ್ಲಿ ಹಾಕ್ಬೇಕಣ್ಣ? ಇಲ್ಲ ಓ ಲೈನ್ ಹೊಡಿದ್ರು ನೋಡಿ. ಲೈನ್ ಪಕ್ಕ ನಾವು ಲೈನ್ಗೆ ಹಾಕೋದ್ರಲ್ಲಿ ಪಕ್ಕ ನಾವು. ಸಮುದ್ರ ಸಾಕಲ್ಲಣ್ಣ? ಓಕೆ, ಥ್ಯಾಂಕ್ ಯು. ಓಕೆ, ನಾವು ಇವಾಗ ಫೈನಲಿ ನಾವು ರೀಚ್ ಆದ್ವಿ. ಕಾರ್ ಬಂದು ಪಾರ್ಕ್ ಮಾಡಿದ್ವಿ. ಏನ್ ಗೊತ್ತಾ ನಿಮ್ಗೆ ಕಾರಲ್ಲಿ ಬಂದ್ರೆ ಕಾರ್ ಟಿಕೆಟ್ ಇದ್ರೆ ಡೈರೆಕ್ಟ್ ಹೋಗ್ಬೋದು. ಯಾಕಂದ್ರೆ ಇವಾಗ ನೀವು ಬೈಕಲ್ಲಿ ಎಲ್ಲ ಬಂದ್ರೆ ನಿಮ್ಗೆ ಒಂದು ಟಿಕೆಟ್ ಎಕ್ಸ್ಟ್ರಾ ಪರ್ ಹೆಡ್ 20 ರೂಪಾಯಿ ಇರುತ್ತೆ. ನೀವೇನಾದ್ರು ಕಾರಲ್ಲಿ ಬಂದ್ರೆ ಕಾರ್ ಫೀಸ್ ಯಾವ ತರ ನೀವು ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಕಟ್ತೀರ ನೋಡಿ, ಡೈರೆಕ್ಟ್ ಅಲ್ಲಿಂದ ನಿಮ್ಗೆ ಟಿಕೆಟ್ ತಗೊಂಡು ಡೈರೆಕ್ಟ್ ಹೋಗ್ಬೋದು. ಬನ್ನಿ ತೋರ್ಸೋಣ ಯಾವ ತರ ಇದೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ಗಾಯ್ಸ್ ನೋಡಿ ಗಾಯ್ಸ್ ಎಷ್ಟು ಬೈಕ್ ಬಂದಿದೆ ನೋಡಿ ಗಾಯ್ಸ್. ಯಾಕಂದ್ರೆ ನಾವು ಬಂದಿರೋದು ಕಾರಲ್ಲಿ. ಕಾರ್ ನಿಮ್ಗೆ ಗೊತ್ತಿದೆಯಲ್ಲ, ಕಾರಲ್ಲಿ ಬಂದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಬೈಕಲ್ಲೇ ಇಷ್ಟು ಜನ ಬಂದಿದ್ದಾರೆ, ಕಾರಲ್ಲಿ ಬಂದಿರೋದು ನೋಡಿ. ಕಾರ್ ತೋರ್ಸು ಮಜಾ. ಬೈಕ್ ಯಾವ ತರ ಇದೆ ನೋಡಿ, ಅಲ್ಲಿ ಇಷ್ಟು ಬೈಕ್ ಬೇಕಂದ್ರೆ ಮೇಲೆ ಕ್ರೌಡ್ ಯಾವ ತರ ಇರ್ಬೋದು. ಕ್ರೌಡ್ ನಾವು ನಿಮ್ಗೆ ತೋರಿಸ್ತೀವಿ ಬನ್ನಿ, ಲೆಟ್ಸ್ ಗೋ. ನಿಮ್ಗೆ ಟಿಕೆಟ್ ಕೌಂಟರ್ ಇಂದ ಡೈರೆಕ್ಟ್ ಮೇಲೆ ಬಂದ್ಮೇಲೆ ಪಾರ್ಕಿಂಗ್ ವ್ಯೂ ಯಾವ ತರ ಇರ್ತದೆ ನೋಡಿ. ಬೈಕ್ ಪಾರ್ಕಿಂಗ್ ಯಾವ ತರ ಇರುತ್ತೆ ನೋಡಿ ಗಾಯ್ಸ್. ಇವಾಗ ಇಲ್ಲಿಂದ ನಾವು ಮೇಲೆ ಹೋಗ್ಬಿಟ್ಟು ಯಾವ ತರ ಇರುತ್ತೆ ಅಂತ ಚೆಕ್ ಮಾಡೋಣ. ಬನ್ನಿ ಗಾಯ್ಸ್. ಇವಾಗ ಏನಂದ್ರೆ ಫಸ್ಟ್ ಸ್ಟೆಪ್ ಅಲ್ಲಿ ಹೋಗಿ ನಮ್ಗೆ ಸುಸ್ತಾಗಿದೆ. ಇನ್ ಯಾವ ತರ ಇರುತ್ತೆ ನೋಡೋಣ ಬನ್ನಿ ಗಾಯ್ಸ್. ಇಲ್ಲಿ ನೋಡಿ ನಮ್ಮ
ಫ್ರೆಂಡ್ಸ್ ಬಂದಿದ್ದಾರೆ. ಭವಿಷ್ಯ ಅವರೇ ಹೇಗಾಗ್ತಾ ಇದೆ? ಚೆನ್ನಾಗಾಗ್ತಿದೆ. ತುಂಬಾ ಜನ ಬಂದಿದ್ದಾರೆ. ಹಾ ನಾವು ಹೋಗ್ತಾ ಇದ್ದೀವಿ. ಹಾ ಸ್ವಲ್ಪ ಲೇಟ್ ಆಯ್ತು ನಾವು ಬರೋದು, ಆದ್ರೂ ವ್ಯೂ ಇದೆ, ಪರವಾಗಿಲ್ಲ. 3 ಗಂಟೆ ಓಡಿದೀವಲ್ಲ. 3 ಗಂಟೆ ಹೊಡಿದ್ವಿ, ಅದು ಟ್ರಾಫಿಕ್ ಇತ್ತಲ್ಲ ಬ್ರೋ, ಸ್ವಲ್ಪ ಲೇಟ್ ಆಯ್ತು. ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ಬೇಗ ಬರ್ತೀವಿ ಗೈಸ್. ನೀವು ಸ್ವಲ್ಪ ಬರುವಾಗ ಬೇಗ ಬನ್ನಿ. ಹಾಯ್ ಹಾಯ್. ನೋಡಿ ಹೋಗ್ತಾ ಇದ್ದೀವಿ. ಅಯ್ಯೋ ಟೈಮ್ ನಾವು ನೋಡಿ ಹೋಗ್ತೀನಿ. ಚಿಕ್ಕಬಳ್ಳಾಪುರ ಅಬ್ಜಿ ಕಾಶ್ಮೀರಕ್ಕೆ ಹೋಗಿದ್ವಲ್ಲ, ಅಲ್ಲಿ ಯಾವ ತರ ಇತ್ತು ಅಂದ್ರೆ ಇಲ್ಲಿ ಫಸ್ಟೇ ಬರ್ಬೇಕಿತ್ತು ನಾವು. ಫಸ್ಟ್ ಕಾಶ್ಮೀರಕ್ಕೆ ಹೋಗಿ ಇಲ್ಲಿ ಬಂದ್ರೆ ನಿಮ್ಗೆ ಒಂಥರ ಕಾಣುತ್ತೆ. ಇವ್ರು ನೋಡಿ ಇವ್ರು ಪಕ್ಕ ಇರು. ಬ್ರೋ ಹಾಯ್, ಇಲ್ಲಿ ಬನ್ನಿ ಬ್ರೋ. ಇಲ್ಲೇ ಫಸ್ಟ್ ಟೈಮ್ ವಿಸಿಟಾ? ಫಸ್ಟ್ ಟೈಮ್ ವಿಸಿಟ್. ಹೇಗಾಗ್ತಿದೆ? ಹೈದ್ರಾಬಾದ್. ಹೈದ್ರಾಬಾದ? ಹಿಂದಿ ಸ್ವಲ್ಪ ಕನ್ನಡ, ಸ್ವಲ್ಪ ಕನ್ನಡ. ಕನ್ನಡ ಮಾತಾಡ್ಬೇಕು. ಬ್ಯಾಂಗ್ಳೂರ್ ಬಂದ್ಮೇಲೆ ಸರ್ ಕನ್ನಡ. ಓಕೆ ಓಕೆ ಓಕೆ. ಹಿಂಗೆ ಬರೀತಾರೆ. ಸಬ್ಸ್ಕ್ರೈಬ್ ಮಾಡ್ಬೇಕು. सब्सक्राइब करो, बेल बटन दबाई करो. ಯಾವತ್ತಿದ್ರು ಮಂಗನೇ. ಹಂಗನ್ ಮುದ್ದೆ ಯಾರು ಬಿಡಲ್ಲ. ಯಾಕಂದ್ರೆ ಇವಾಗ ನೋಡಿ, ನಾವಿಲ್ಲಿ ಬಂದಿದ್ವಿ. कौन है ये लोग? कहां से आते हैं? ಗೈಸ್ ನೋಡಿ, ಇಲ್ಲಿ ತಮ್ಮ ಇದ್ದಾನೆ ನೋಡಿ, ಪಕ್ಕ ಅಲ್ಲಿದ್ದಾನೆ ನೋಡಿ. ಇವಾಗ ಏನಂದ್ರೆ ಇಲ್ಲಿ ನಾವು ಮನುಷ್ಯರದು ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಗೊತ್ತಿರುತ್ತೆ, ಆದರೆ ಮಂಗ ಏನು ಇಲ್ಲಿ ಒಂದು ಇಲ್ಲೇ ಇದ್ದು ಅಂದರೆ ನಂದಿ ಹಿಲ್ಸಲ್ಲೇ ಇದ್ದು ಯಾವ ಥರ ಜೀವಿಸ್ತಾರೆ ಅಂತ ಒಂದು ಕೇಳಿ ಒಂದು ಅವರೊಂದು ಫೀಡ್ಬ್ಯಾಕ್ ತಗೊಳ್ಳೋಣ. ಯಾವ ಥರ ಹೇಗಿರುತ್ತೆ ಅಣ್ಣ? 30 ವರ್ಷದ ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು. ನೀವು ಕೇಳಿ, ಒಬ್ಬರ ತಂಟೆಗೆ ಹೋದವನಲ್ಲ. ಹೇಗಿರುತ್ತೆ? ಹಾಂ ಓಕೆ ಓಕೆ. ಮತ್ತೆ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಹುಟ್ಟದಾಗಿದ್ದ ಸಾಯ ತಕ ಬೋಡಿ ನೋವಲ್ಲೇ ಆಗೋಯ್ತಲ್ಲ. ಒಬ್ರು ಒಳ್ಳೇದ್ ಮಾಡ್ಬಿಟ್ಟು ನನಗೆ ಓಡ್ಬೇಡಿ. ಓಕೆ ಓಕೆ ಬರ್ತೀನಿ. ಬ್ರೋ ಹೇಗಾಗ್ತಿದೆ ಇಲ್ಲಿ? हिंदी कन्नड़ हिंदी तुम लोग को अभी इधर कैसे लग रहा सही लग रहा। हाँ? घूम लिए। व्यू कैसे? व्यू कुछ नजर ही ना आया। व्यू देख रहे, यही मंकी देख रहे, और क्या देखें। मंकी, सिर्फ मंकी है इधर और कुछ है? उधर एक बड़ा मंकी देखो. ಗೈಸ್ ಇವಾಗ ನಿಮ್ಗೆ ಒಂದು ಸ್ನೈಪರ್ ತೋರಿಸ್ತೀನಿ. ಸ್ನೈಪರ್ ಡಮ್ ಅಂತ ಒಂದೇ ಏಟ್ ಹೊಡ್ತೀನಿ ನೋಡಿ. ಇವಳಿಗೆ ಕರೆಕ್ಟ್ ಹೊಡಿತೀನಿ ನೋಡಿ. ಓ ದೇವರೇ, ಲೋಡ್ ಮಾಡಿ ಇಟ್ಟಿದ್ದೀವಿ. ಇವಾಗ ಲೋಡ್ ಮಾಡಿ ನೋಡಿ, ಲೋಡ್ ಮಾಡಿ ಒಂದು ಸ್ನೈಪರಲ್ಲಿ ಇವಾಗ ಇಡೋ ಸ್ಟೈಲ್ ಇದೆಯಲ್ಲ ಯಾವ ಥರ ಇರುತ್ತೆ ಅಂದರೆ,
ಡೈರೆಕ್ಟ್ ಹೋಗುತ್ತೆ. ಅಲ್ಲಿ ಅಲ್ಲಿ ಸೈಡ್ ಸೈಡ್ ಸೈಡ್. ಬ್ರೋ come this side. AWM. Bro, I will fire. ಗಾಯ್ಸ್, ಇವಾಗ ನೋಡಿ ಅಲ್ಲಿ ಫೈರ್ ಆಗಿದೆ. ನಾಳೆ ಡೆಡ್ ಬಾಡಿ ತಗೊಂಡು ಹೋಗ್ತೀವಿ. ಇಲ್ಲಿ ಒಂದು ಪ್ರ್ಯಾಂಕ್ ಲ್ಯಾಂಗ್ವೇಜ್ ಮಾಡೋಣ. ಒಂದು ಅಟ್ರಾಸ್ ಆಗಿ ಮಾತಾಡಿ ಯಾವ ಥರ ಇರುತ್ತೆ ಅಂತ ನೋಡೋಣ. ಬನ್ನಿ ಕೇಳೋಣ, ಇವ್ರ ಹತ್ರ ಕೇಳೋಣ. ಬನ್ನಿ ಬಾಯ್. ಮಗಸ್ಟ್ ಕಾಕ ಸ್ಕೂಬಲ್ಲಿ ತುಂಬ ಮಗಸ್ಟ್ ಕಾಕ ಸ್ಕೂಬಲ್ಲಿ ತುಂಬ ಮತ್ತೆ ಸ್ಕೂಬಲ್ಲಿ ತುಂಬ ಅಲ್ಸೋ ನಂದಿಯಲ್ಲಿ ಸೋತ್ಸುವ ಸ್ವಾತು ಬೋಲೆ ಕೊಂದು.